ಈ ಥರ ಡಿಲಿಷಿಯಸ್ ಆಗಿರುವ ಒಂದು ಬಸಳೆ ಸುಕ್ಕ ಟ್ರೈ ಮಾಡಿ. ಗಂಜಿಗೆ ಅಥವಾ ನೀರು ಸಾರಿಗೆ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್, ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರ್ತದೆ. ಸೊ ಫ್ರೆಶ್ ಆಗಿ 2 ಕಟ್ಟು ಬಸಳೆ ಸೊಪ್ಪು ಸಿಕ್ಕಿತ್ತು. ನಮ್ಮ ಕಡೆ ಎಲ್ಲ ಇದರ ಜೊತೆ ಎಟ್ಟಿ ಅಥವಾ ಮರವಾಯನ್ನು ಮಿಕ್ಸ್ ಮಾಡಿ ಪದಾರ್ಥ ಮಾಡ್ತಾರೆ ಆಯಿತಾ, ಸಖತ್ತಾಗಿರ್ತದೆ. ಸೊ ಫಸ್ಟಿಗೆ ಇದರ ಸಿಪ್ಪೆ ಎಲ್ಲ ತೆಗೆದುಕೊಳ್ಳುವ, ದಂಟನ್ನು ಸಪ್ರೇಟ್ ಮಾಡುವ. ಇನ್ನು ಈ ಸಿಪ್ಪೆ ಏನುಂಟಲ್ಲ ಸಣ್ಣ ಸಣ್ಣದಾಗಿ ತುರಿದುಕೊಳ್ಬೇಕು. ಈ ಸಿಪ್ಪೆ ಬೇಗ ಬೇಯೋದ್ರಿಂದ ದಂಟನ್ನು ಸಪ್ರೇಟಾಗಿ ಬೇಯಿಸಿಕೊಳ್ಳುವ. ನೆಕ್ಸ್ಟ್ ಕಡಾಯಿ ತಗೊಳ್ಳಿ, ಸ್ವಲ್ಪ ಎಣ್ಣೆ ಹಾಕಿ 8 ಬ್ಯಾಡಗಿ ಮೆಣಸು, 2 ಸ್ಪೂನಷ್ಟು ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ ಹಾಕಿ ಇದನ್ನು ಚೆಂದ ಫ್ರೈ ಮಾಡಿಕೊಳ್ಳಿ. ನೆಕ್ಸ್ಟ್ ಇದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಇದನ್ನು ಪೌಡರ್ ಮಾಡಿಕೊಳ್ಬೇಕು, ನೀರು ಹಾಕಲಿಕ್ಕಿಲ್ಲ. ಸೊ ಈ ಹದಕ್ಕೆ ಬಂದ ಮೇಲೆ 1 ಕಪ್ಪಷ್ಟು ತೆಂಗಿನ ತುರಿ ಹಾಕಿಕೊಂಡು ಮತ್ತೆ ಚೆಂದ ಪೌಡರ್ ಮಾಡಿಕೊಳ್ಬೇಕು. ನೆಕ್ಸ್ಟ್ ಒಂದು ಕಡಾಯಿ ತಗೊಳ್ಳಿ, ಎಣ್ಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, 1 ಗೆಡ್ಡೆ ನೀರುಳ್ಳಿ, 1 ಬ್ಯಾಡಗಿ ಮೆಣಸು ಇದಿಷ್ಟು ಹಾಕಿ ಚೆಂದ ಗೋಲ್ಡನ್ ಬ್ರೌನ್ ಆಗುವ ತನಕ ಫ್ರೈ ಮಾಡಿಕೊಳ್ಳಿ. ಇದಿಷ್ಟಾದ ಮೇಲೆ ಇದಕ್ಕೆ 1 ಟೊಮೆಟೊ ಹಾಕಿ ಮತ್ತೆ ಚೆಂದ ಫ್ರೈ ಮಾಡಿಕೊಳ್ಳಿ. ಇನ್ನಿದಕ್ಕೆ ಕಟ್ ಮಾಡಿದಂಥ ಬಸಳೆ ಸೊಪ್ಪು ಹಾಕೊಳ್ಳಿ. ದಂಟನ್ನು ನಾನು ಆಲ್ರೆಡಿ ಒಂದು 5-6 ವಿಸಿಲ್ ಕುಕ್ಕರಲ್ಲಿ ಬೇಯಿಸಿಟ್ಟುಕೊಂಡಿದ್ದೇನೆ, ಅದನ್ನು ಸಹ ಹಾಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನಷ್ಟು ಬೆಲ್ಲ ಹಾಕಿ ಬೇಯಲಿಕ್ಕೆ ಇಡಬೇಕು. ಸೊಪ್ಪು ನೀರು ಬಿಡೋದ್ರಿಂದ ನೀರು ಹಾಕುವ ಅಗತ್ಯ ಇಲ್ಲ, ಇದನ್ನು ನಾವು ಡ್ರೈ ಮಾಡೋದ್ರಿಂದ ಜಾಸ್ತಿ ನೀರು ಸಹ ಬೇಡ. ಸೊ ಅರ್ದಿಟ್ಟುಕೊಂಡಂಥ ಈ ಮಸಾಲೆಯನ್ನು ಹಾಕಿ ಚೆಂದ ಇದನ್ನು ಹಸಿ ವಾಸನೆ ಹೋಗುವವರೆಗೆ ಬೇಯಿಸ್ಕೊಳ್ಬೇಕು. ಸೊ ಖಾರ, ಉಪ್ಪು, ಬೆಲ್ಲ ಇರೋದ್ರಿಂದ ಅಲ್ಟಿಮೇಟ್ ಆಗಿರ್ತದೆ ಇದರ ಟೇಸ್ಟ್ ಅಂತೂ. ತುಂಬ ಡ್ರೈ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಗಂಜಿಗೆ, ರಸಮಿಗೆ, ನೀರು ಸಾರಿಗೆಲ್ಲ ಬೆಸ್ಟ್ ಕಾಂಬಿನೇಷನ್. ಈ ವೆರೈಟಿ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೋಡಿ.